ಹಾಯ್, ವೆಲ್ಕಮ್ ಟು SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಈಗಾಗಲೇ KCET 2024 ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಪ್ರೊಫೆಷನಲ್ ರಿಸಲ್ಟ್ಸ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನು ಮುಂದೆ ಬಹಳ ಪ್ರೋಸೆಸ್ ಇದೆ. ನೀವೇ ಮಾಡಬಹುದಾ, ಇಲ್ಲ ಬೇರೆ ಹತ್ತಿರ ಮಾಡಿಸಬೇಕಾ, ಹೇಗೆ ಮಾಡಬೇಕನ್ನೋದನ್ನು ತಿಳ್ಕೊಳ್ತಾ ಇದ್ದೇವೆ. ಪ್ಲೀಸ್ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತರುತ್ತಾ ಇರುತ್ತೆ. ಹೌದು, ಈಗಾಗಲೇ 18 ಸೆಪ್ಟೆಂಬರ್ 2024 ಮಧ್ಯಾಹ್ನ ಹೇಳಿದ ಹಾಗೆ ಪ್ರೊಫೆಷನಲ್ ರಿಸಲ್ಟ್ಸ್ ಅನ್ನು ಬಿಡುಗಡೆ ಮಾಡಲಾಗಿತ್ತು. ಓಕೆ, ಅದು ಒಂದು ಗುಡ್ ನ್ಯೂಸ್ ಅಂತ ಹೇಳಬೇಕು. ಏಕೆಂದರೆ ಸೆಕೆಂಡ್ ರೌಂಡ್ ಸ್ಟೂಡೆಂಟ್ಸ್ ಕಾಯ್ತಾ ಇದ್ದಾರೆ, ಯಾವಾಗ ಬರುತ್ತೆ ನನ್ನ ರಿಸಲ್ಟ್, ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಬ್ರಾಂಚ್ ಅಲಾಟ್ ಆಗಿದೆ, ನಾನು ನೋಡಬೇಕು. ಈಗ ತುಂಬ ಟೆನ್ಷನಲ್ಲಿ ಇದ್ದೀನಿ ಅಂತ ತುಂಬ ಬೇಜವಾಬ್ದಾರಿಯಿಂದ ಇದ್ದರು ನಮ್ಮ KCET ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಅವರು KEAದವರು ಸ್ವಲ್ಪ ಲೇಟ್ ಆದರೂ ಚಿಂತೆ ಇಲ್ಲ, ಬಿಟ್ಟಿದ್ದಾರೆ. ಅದು ಪ್ರೊಫೆಷನಲ್ ರಿಸಲ್ಟ್ಸ್ ಸೇಮ್ ಟು ಸೇಮ್ ಬರುತ್ತೆ, ರಿಯಲ್ ರಿಸಲ್ಟ್ಸ್ ಕೂಡ ಹಾಗೆ ಬರುತ್ತೆ, ಬಟ್ ಟೈಮ್ ಬೇಕಲ್ವಾ. ಓಕೆ, ಈಗ ರಿಯಲ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಮತ್ತು ಏನು ಇದೆ ಮುಂದೆ ಪ್ರೋಸೆಸ್ ನೀವೇ ಮಾಡ್ಕೋಬೇಕಾ, ಇನ್ನೊಬ್ಬರ ಹತ್ರ ಮಾಡಿಸ್ಬೇಕಾ, ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಡ್ತೀನಿ ಮತ್ತು ಪ್ರತಿಯೊಂದು ಪ್ರೋಸೆಸ್ಸನ್ನು ಹೇಳಿ ನಿಮಗೆ ಈ ವಿಡಿಯೋ ಮುಗಿಸ್ತೀನಿ. ಪ್ಲೀಸ್ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಓಕೆ, ಪ್ರೊಫೆಷನಲ್ ರಿಸಲ್ಟ್ಸ್ ಅನ್ನು ಬಿಟ್ಟ ನಂತರ 48 hours ಅಂದರೆ 2 days ಒಳಗಡೆ ಬಿಡ್ತಾರೆ ರಿಯಲ್ ರಿಸಲ್ಟ್ಸ್. ಹೌದಾ, ಪ್ರೊಫೆಷ್ನಲ್ ರಿಸಲ್ಟ್ಸ್ಗೂ ರಿಯಲ್ ರಿಸಲ್ಟ್ಸ್ಗೂ ಏನು ಡಿಫ್ರೆಂಟ್ ಅಪ್ಪ ಅಂದರೆ ಏನೂ ಇಲ್ಲ. ಅದರಲ್ಲಿ ಯಾವ ಬ್ರಾಂಚ್ ಅಲರ್ಟ್ ಆಗಿರುತ್ತೋ ಇದರಲ್ಲಿ ಅದೇ ಬ್ರಾಂಚ್ ಅಲರ್ಟ್ ಆಗಿರುತ್ತೆ. ಅದರಲ್ಲಿ ಯಾವ ಕಾಲೇಜ್ ಅಲರ್ಟ್ ಆಗಿರುತ್ತೋ ಇದರಲ್ಲಿ ಕೂಡ ಅದೇ ಕಾಲೇಜ್ ಅಲರ್ಟ್ ಆಗಿರುತ್ತೆ. ಒಂದು ಸಾರಿ ಸ್ಟೂಡೆಂಟ್ಸ್ಗೆ ಎಚ್ಚರಿಕೆ ಕೊಡೋಣ, ಇಂತಹ ಕಾಲೇಜ್ ಇಂತಹ ಬ್ರಾಂಚ್ ಅಲಾಟ್ ಆಗಿದೆ ಅಂತ ನೋಡ್ಕೊಳ್ತಾರೆ. ಓಕೆ, ಇನ್ನೊಂದು ಸಾರಿ ಏನಾದರೂ ರಿಯಲ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನಲ್ಲಿ ಚೇಂಜ್ ಆದರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. 99.9% ಅಂತೂ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಪ್ರೊಫೆಷ್ನಲ್ ಹೇಗಿದೆಯೋ ರಿಯಲ್ ಕೂಡ ಹಾಗೆ ಬರುತ್ತೆ. ಓಕೆ, ಹೀಗಾದರೆ 2 days ಅಲ್ಲಿ ರಿಯಲ್ ರಿಸಲ್ಟ್ಸ್ ಅನ್ನು ಬರುತ್ತೆ. ಒಂದು ಪಾಯಿಂಟ್ ಮುಗೀತು. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಈಗ ಸರ್ ಮುಂದೆ ನಾವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಈಗ ಮುಗಿಯಿತು, ನೆಕ್ಸ್ಟ್ ರಿಯಲ್ ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಇನ್ನೂ ಒಂದು ಏನು, ನಮಗೆ ಚಾಯ್ಸ್ ಎಂಟ್ರಿ ಬಿಡಬೇಕು. ಚಾಯ್ಸ್ ಎಂಟ್ರಿ ಬಿಡಬೇಕಂದ್ರೆ 48 hours 2 daysಗೆ ರಿಯಲ್ ರಿಸಲ್ಟ್ಸ್ಗೆ ಟೈಮ್ ಬೇಕು, ಇನ್ನು 2 daysಗೆ ಚಾಯ್ಸ್ ಎಂಟ್ರಿ ಟೈಮ್ ಬೇಕು. ಏಕೆಂದರೆ ರಿಯಲ್ ರಿಸಲ್ಟ್ಸ್ ಬಿಟ್ಟ ಮೇಲೆ 2 days ನಂತರ ಚಾಯ್ಸ್ ಎಂಟ್ರಿ ಬಿಡೋಕ್ಕೆ ಸಾಧ್ಯ. ಆಲ್ಮೋಸ್ಟ್ 2 or 3 days ಟೈಮ್ ಬೇಕಾಗುತ್ತೆ. ಓಕೆ, ಚಾಯ್ಸ್ ಎಂಟ್ರಿ ಸೆಪ್ಟೆಂಬರ್ 25ಗೆ ಬಿಡ್ತಾರೆ, 100% ಬಿಟ್ಟೇ ಬಿಡ್ತಾರೆ. ಏಕೆಂದರೆ ಇವಾಗ ಸೆಪ್ಟೆಂಬರ್ 18, ಹೌದಾ, ಸೆಪ್ಟೆಂಬರ್ 18ಗೆ ಪ್ರೊಫೆಷನಲ್ ಬಿಟ್ಟಿದ್ದಾರೆ. ಸೆಪ್ಟೆಂಬರ್ 21ಗೆ ರಿಯಲ್ ರಿಸಲ್ಟ್ಸ್ ಬಿಡ್ತಾರೆ. ಇನ್ನು ಸೆಪ್ಟೆಂಬರ್ 25 ಒಳಗಡೆ ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ. ಓಕೆ, ಅದೇ ಚಾಯ್ಸ್ ಎಂಟ್ರಿಯಲ್ಲಿ ನೀವು ಅಡ್ಮಿಷನ್ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡ್ಬೋದು. ಓಕೆ, ಕಾಲೇಜ್ಗೂ ಹೋಗಬಹುದು. ಇದು ಸ್ಟೂಡೆಂಟ್ಸ್ ನಾನು ತಿಳಿಸಿರುವಂತಹ ಮಾಹಿತಿ. ಓಕೆ, ಈಸಿ ಅಂದರೆ ಈಸಿ. ನೀವೇ ನಿಮ್ಮ ಮೊಬೈಲ್ನಲ್ಲಿ ಚಾಯ್ಸ್ ಎಂಟ್ರಿ ಮಾಡಿ ಎಲ್ಲ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡಬಹುದು. ಓಕೆ, ನೀವು ಹೇಳ್ತೀನಿ ನೋಡ್ರಿ ಸ್ಟೂಡೆಂಟ್, ನಿಮ್ಮ ಕಾಲೇಜಿನಲ್ಲಿ ಸರ್ ಅವರು ಇರ್ತಾರೆ ಅಲ್ವಾ, ಅಡ್ಮಿಷನ್ ಮಾಡ್ಕೊಳ್ಳೋರು, ಅವ್ರ ಹತ್ರ ಹೋಗಿ ಮಾಡಿಸಿ ಬೆಟರ್. ಓಕೆ, ಏನಾದರೂ ಗೊತ್ತಿಲ್ಲ ಅಂದರೆ ಕೂಡ ಹೇಳ್ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಶೇರ್, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ.